ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಿರೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಥ್ರೆಡ್ ಪೈಪಿಂಗು ಕೂಡ ನೀಟಾಗಿ ಬಂದಿದೆ. ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ, ಭಾಳ ನೀಟಾಗಿ ಬಂದಿದೆ, ಸೂಪರ್ ಆಗಿದೆ. ಇದೆ ಪೈಪಿಂಗ್ ಕೂಡ ನೀಟಾಗಿ ಥ್ರೆಡ್ ಪೈಪಿಂಗ್ ಇದು ಸೂಪರಾಗಿ ಬಂದಿದೆ. ಎಲ್ಲ ಚೆನ್ನಾಗಿ ಫಿನಿಶಿಂಗ್ ಇದೆ. ಕ್ಯಾನ್ವಾಸ್ ಹಾಕಿದ್ದೀನಿ ಇದಕ್ಕೆ. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ. ಇಲ್ಲಿ ಹೆಚ್ಚು ಕಡಿಮೆ ಅನ್ನೋದೇ ಇಲ್ಲ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಹೆಚ್ಚು ಕಡಿಮೆ ಅನ್ನೋದೇ ಇಲ್ಲ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಸೂಪರ್ ಫಿನಿಶಿಂಗ್. ಕಟ್ ವರ್ಕ್ ಶೇಪ್ ನೀಟಾಗಿ ಬಂದಿದೆ. ಇದನ್ನು ನೋಡಿ, ಇದನ್ನು ಭಾಳ ಚೆನ್ನಾಗಿ ಬಂದಿದೆ. ಫಿನಿಶಿಂಗ್ ಅಂತೂ ಸೂಪರ್. ಇದು 300 ಆಗುತ್ತೆ ಈ ಬ್ಲೌಸಿಗೆ. ಕ್ಯಾನ್ವಾಸ್ ಹಾಕಿದ್ದೀನಿ ಒಳಗೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಥ್ರೆಡ್ ಪೈಪಿಂಗು. ನೋಡಿ ಭಾಳ ನೀಟಾಗಿ ಬಂದಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಡಜಲ್ಸ್ ನೋಡಿ, ಡಜಲ್ಸ್ ಸೂಪರಾಗಿದೆ. ಬ್ಲೌಸ್ ಫಿನಿಶಿಂಗ್ ಅಂತೂ ಸೂಪರ್. ಹೆಚ್ಚು ಕಡಿಮೆ ಅನ್ನೋದೇ ಇಲ್ಲ ಎಲ್ಲೂ. ಅಷ್ಟು ನೀಟಾಗಿ ಬಂದಿದೆ ಬ್ಲೌಸ್. ಸೊ ನಂದೇ ಲೈನಿಂಗ್ ಅಂತಂದರೆ 250 ಆಗುತ್ತೆ. ನಂದೇ ಲೈನಿಂಗ್ ಅಂದರೆ 250 ಆಗುತ್ತೆ. ನಿಮ್ಮದು ಅಂತಂದರೆ 200 ಆಗುತ್ತೆ ವಿತ್ ಥ್ರೆಡ್ ಪೈಪಿಂಗು 250ಗೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಪಾರ್ಟಲ್ಲಿ ಹೆಚ್ಚು ಕಡಿಮೆ ಅನ್ನೋದೇ ಇಲ್ಲ ನೋಡಿ. ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎಷ್ಟು ನೀಟಾಗಿ ಬಂದಿದೆ. ನೋಡಿ ಇದು ಬೋಟ್ ನೆಕ್ ವಿತ್ ಇದಕ್ಕೆ 250 ಒಳಗಡೆ ಥ್ರೆಡ್ ಪೈಪಿಂಗ್ ಮಾಡಿಕೊಡ್ತೀನಿ. ಮತ್ತು ಈ ಥರ ಓರ್ಲಾಕ್ ಕೂಡ ಮಾಡಿಕೊಡ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಸೂಪರಾಗಿ ಬಂದಿದೆ.
ನೋಡಿ ವಿತ್ ಪೋಟ್ಲಿ ಬಟನ್ಸ್. ಇದಕ್ಕೆ ಕ್ಯಾನ್ವಾಸ್ ಕೂಡ ಹಾಕಿದ್ದೀನಿ. ಭಾಳ ನೀಟಾಗಿ ಬಂದಿದೆ. ಮತ್ತು ಒಂದು ಸಿಂಗಲ್ ಬಟನ್ ಇಲ್ಲಿ ಕೊಟ್ಟಿದ್ದೀನಿ. ಫಿನಿಶಿಂಗ್ ಸೂಪರಾಗಿ ಬಂದಿದೆ ನೋಡಿ. ಇದು 350. ಬೋಟ್ ನೆಕ್ಕಿಗೆ 350, ಬಟ್ ಪೋಟ್ಲಿ ಬಟನ್ಸ್ ಹಾಕಿದರೆ 450 ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದೂ ಅಷ್ಟೇ, ಎಲ್ಲ ಬ್ಲೌಸ್ ಕೂಡ ನೀಟಾಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದು ಎಲ್ಬೋ ಸ್ಲೀವ್ಸ್. ನೋಡಿ ಎಷ್ಟು ನೀಟಾಗಿದೆ. ನೋಡಿ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ. ಪ್ರಿನ್ಸಸ್ ಕಟ್. ಇದಕ್ಕೆ 300. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಎಲ್ಲೂ ಮಿಸ್ಟೇಕ್ ಮಾಡಲ್ಲ. ಮತ್ತು ಒಂಚೂರು ಮೈಯಲ್ಲಿ ಟೈಟ್ ಆಗೋದು ಆ ಥರ ಏನೇ ಇರಲ್ಲ, ಬಟ್ ಒಂಚೂರು ಲೂಸ್ ಮಾಮೂಲಿ ಆಗೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ.